ಚಲೋ ಬಿಡು. ಮೂರನೇ ಮಗ ಇಲ್ಲೇ ಒಕ್ಕಲ್ತನ ಮಾಡ್ದೈತಿ. ಅನ್ನ ಹಾಕಾರ ಆಕಿಗೆ ಇದು ಇಲ್ಲೇ ಒಕ್ಕಲ್ತನ ಮಾಡ್ತೈತಿ. ಮಗುನೇ ಶಿಮಳ ತೆಗೆದಂಗೆ ಹೇಳಿದ್ಲು, ಚಲೋ ಬಿಡಿ ಬುದ್ಧಿ ಚಲೋ ಐತಿ ನಂದು. ಇವು ಯಾರು ಮೊಮ್ಮಕ್ಳು ಒಕ್ಕಲ್ತನ ಮಾಡೋರು ಮಕ್ಕಳು. ಅವು ಕೋಟಕ್ಕೆ ಮತ್ತೊಂದು ಹುಡುಗ ಅದೇ ಅತ್ತ ನನ್ನ ಹಿರಿಯ ಮೊಮ್ಮಗ ಇವು ಕೂಪಣ ಇಲ್ಲ. ಕೆಲವೊಂದು ಬಹಳ ಹೆಮ್ಮೆಂದ ಹೇಳ್ತಾವ, ಏನವ ನಿನ್ನ ಮಗ ಏನ್ ಮಾಡ್ತಾನ, ನನ್ನ ಮಗ ಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರಿ ತೊಳೆದೇನ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯ ತಿಳಿ ನೀರ, ತೆಂಗಿನ ಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ, ತೊಳೆದೇನ ಕಂದ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ. ನೋಡ್ರಿ ನಮ್ಮ ತಾಯಿಗಳ ಭಾಷೆ ಹೆಂಗೈತೆ. ನಮ್ಮ ಕನ್ನಡ ಶ್ರೀಮಂತ ಭಾಷೆ. ಎಷ್ಟೋ ಜನ ಕರ್ನಾಟಕಕ್ಕೆ ಬಂದು ಕನ್ನಡದ ಅನ್ನ ತಿಂದು ಕನ್ನಡದ ನೀರು ಕುಡಿದು ಬ್ಯಾಂಕಿನೊಳಗೆ ಕನ್ನಡ ಮಾತಾಡ ನಮ್ಮ ಮರ್ಯಾದೆ ಕಡಿಮೆ ಆಗ್ತಕ್ಕಂಥ ಸ್ವಕ್ಕಿನವು ಬರಕತ್ತೇವ. ಕನ್ನಡ ಅಂದ್ರ ಅದು ಅಮೃತ. ಓಡಿ ಬರುವಾಗ ಮಗ ಇಂಗ್ಲಿಷ್ ಮೀಡಿಯಂ ಅಲ್ದ ಓದವಲ್ಲಕ್ಕ, ಓಡಿ ಬರುವಾಗ ಮಗು ದುಪ್ಪ ಅಂತ ಬಿತ್ತಂದ್ರೆ ಮಮ್ಮಿ ಅನ್ನಂಗಿಲ್ಲ, ಅಮ್ಮ ಅಂತ ಕೂಗುತ್ತದ ಮಗು, ಅಮ್ಮ ಅಂತ ಕೂಗುತ್ತದೆ. ಯಾಕೆ? ಕಲಿಸಿದ ಭಾಷೆ. ತಾಯಿ ತಾಯಿನಾಡು. ದೇಶ ದ್ರೋಹಿ ಆಗಬಾರ್ದು ಮಕ್ಕಳು, ಭಾಷೆ ದ್ರೋಹಿ ಆಗಬಾರ್ದು ಮಕ್ಕಳು, ತಾಯಿ ಗಂಡರಾಗಬಾರ್ದು. ಜನ್ಮ ಕೊಟ್ಟಂತ ತಂದೆ ತಾಯಿಗಿಂತ ಪಕ್ಕದ ಪರಸ್ತ್ರೀಯರನ್ನ ತಾಯಿ ಅನ್ನುವಂಥ ಭಾವ ಬರಬೇಕು. ಅನ್ಯರನ್ನ ಕಂಡು ಅಸಹ್ಯ ಪಡಬೇಡ ಅಂತ ಹೇಳ್ತಾನ ಬಸವಣ್ಣ. ನಮ್ಮ ಸನಾತನ ಧರ್ಮದಾಗ ಎಷ್ಟೊಂದು ಇವತ್ತಿಗೂ ಎಷ್ಟು ಅನ್ಯಾಯ ನಮ್ಮ ಸನಾತನ ಧರ್ಮದೊಳಗೆ. ಪರೀಕ್ಷೆ ಬರೀಬೇಕಾದ್ರೆ ಕೆಲವು ತಾಯಿಗಂಡ್ರು ಮೊನ್ನೆ ಕಲಬುರಗಿಯೊಳಗೆ ಒಂದು ಕಾಲೇಜ್ನಾಗ ತಾಳಿ ತೆಗೆಸಿಟ್ರು. ತಾಳಿ ಹೆಣ್ಮಕ್ಳು ತಾಳಿ ತೆಗೆಸಿದ್ರು. ಗುಲ್ಬರ್ಗದಾಗ ಒಂದು ಯಾವುದೋ ನೀಟೇನು ಯಾವುದೋ ಎಕ್ಸಾಮ್ ಇತ್ತು. ಎಷ್ಟು ನೋವಾಗುತ್ತೆ ಮನುಷ್ಯನಿಗೆ. ಬೇರೆ ಧರ್ಮಕ್ಕೆ ಹೋದ್ರು ತುಂಡು ತುಂಡು ಕತ್ತರಿಸ್ತಾರೆ ಬೋಳಿ ಮಕ್ಕಳಿಗೆ. ನಮ್ಮ ಹಣೆ ಬರಕ್ಕೆ ಎಂಜಲಕ್ಕಾಗಿ ನೀವು ಅಂತಂತವ್ರನ್ನ ತಗೊಂಬಂದ್ಬಿಡ್ತೀವಿ. ಜ್ಞಾನ ಇಲ್ಲದ ನನ್ನ ಮಕ್ಕಳು ಇವತ್ತು ನಮ್ಮನ್ನು ಹಾಳಾಕತ್ಯಾರ. ತಾಳಿ ಅಂದ್ರೆ ಎಷ್ಟು ಪವಿತ್ರವಾದದ್ದು, ಕುಂಕುಮ ಅಂದ್ರೆ ಎಷ್ಟು ಪವಿತ್ರವಾದದ್ದು, ಸಿಂಧೂರ ತಿಲಕ ಅಂದ್ರೆ ಎಷ್ಟು ಪವಿತ್ರವಾದದ್ದು. ಇವತ್ತು ಅದ್ರ ಮೇಲೆ ದೌರ್ಜನ್ಯ. ಮೊನ್ನೆ ಎಕ್ಸಾಮ್ನಾಗ ಜನಿವಾರ ತೆಗೆಸಿದ್ರು. ಜನಿವಾರ ಕಾರಣ ನಮ್ಮ ನಾಳುವಂತ ಮೂರ್ಖರ ಕೈಯಾಗ ನಮ್ಮ ನಾಡು ಸಿಕ್ಕದ ಉದ್ಧಾರ ಆಗದೆ. ಹಂಗ ಮನುಷ್ಯ ಜ್ಞಾನಿ ಆಗ್ಬೇಕು. ಅನ್ಯ ಧರ್ಮವನ್ನು ಹಿಂಸೆ ಪಡುವುದು ಧರ್ಮವಲ್ಲ. ಸರ್ವರು ನಮ್ಮೂರನ್ನ ತಕ್ಕಂತ. ಅದಕ್ಕೆ ತಾಯಿಯ ಭಾಷೆ ಬಹಳ ದೊಡ್ಡದು. ತಾಯಿ ಹೇಳ್ತಾಳೆ ಕನ್ನಡದೊಳಗ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯ ತಿಳನೀರ ತೊಕ್ಕೊಂಡು ಬಂಗಾರದ ಮೋರಿ ಅಂತಳ. ತನ್ನ ಮಗನ ಮುಖನ ಬಂಗಾರದ ಮೋರೆ ತೊಳೆದೇನ ನನ್ನ ಕಂದ. ತಂದಿ ಬ್ಯಾಸರ ಮಾಡ್ಕೋಬಹುದು, ತಾಯಿ ಬ್ಯಾಸರ ಎಂದ ಮಾಡ್ಕೊಳಂಗಿಲ್ಲ. 3-4 ವರ್ಷದ ಕೂಸಿಗೆ ಎದೆಯ ಹಾಲನ್ನು ಉಣಿಸಿ ಪಡಸಾಲಿಯೊಳಗ ಗಂಡಗ ಬುತ್ತಿ ಮಾಡಿ ಕೊಡಬೇಕು, ರೊಟ್ಟಿ ಮಾಡಬೇಕಂತೇಳಿ 3 ವರ್ಷದ ಕೂಸಿಗೆ ತಾಯಿ ಎದೆ ಹಾಲನ್ನು ಉಣಿಸಿ ಪಡಸಾಲಿಯೊಳಗ ಮಗುವಿನ ಕಾಲಿಗೆ ಒಂದು ದಾರ ಕಟ್ಟಿ ಇನ್ನೊಂದು ತುದಿಯನ್ನ ಮಂಚದ ಕಾಲಿಗೆ ಕಟ್ಟಿ ತಾಯಿ ರೊಟ್ಟಿ ಮಾಡಕತ್ತಾಳ. ಪಟ್ಟ 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 ತಾಯಿ ರೊಟ್ಟಿ ಮಾಡಕತ್ತಾಳ. ಗಂಡ ಹೋಟೆಲ್ಗೆ ಹೋಗ್ಯಾನ, ಚಹಾ ಕುಡಿ ಬಂದಾನ. ಅವ ಮೈನ್ ಮೇಲೆ ಏನದ, ಒಂದು ಕಲರ್ ಲುಂಗಿ, ಒಂದು ತೋಳು ಬನ್ನೀನ ಉಟ್ಕೊಂಡ ನಾಷ್ಟ. ತಾಯಿ ಗಂಡನಿಗೆ ರೊಟ್ಟಿ ಮಾಡಿ ಕೊಟ್ಟು ಲಗ್ನಕ್ಕೆ ಹೋಗ್ಬೇಕಾಗ್ಯದ, ಸಂಬಂಧಿಕರ ಲಗ್ನಕ್ಕೆ ಹೋಗ್ಬೇಕಾಗ್ಯದ. 8,000 ರೂಪಾಯಿ ಕಿಮ್ಮತ್ತಿನ ಸೀರೆ ತಾಯಿ ಉಟ್ಕೊಂಡಾಳ. ಮಗನ್ನ ಪಡಸಾಲೆಯೊಳಗ ಕಾಲಿಗೆ ದಾರ ಕಟ್ಟಿ ಆಡಕ ಬಿಟ್ಟಾಳ. ತಾಯಿ ರೊಟ್ಟಿ ಮಾಡ್ಕೊಂತ ಕುಂತಾಗ ಮಗು ಇಲ್ಲಿ ಆಡ್ಕೊಂತ ಅಲ್ಲೇ ಒಂದಕ್ಕ ಮಾಡ್ತದ. ಮಗು ಒಂದಕ್ಕ ಮಾಡ್ಯದ, ಅಲ್ಲೇ 2ಕ್ಕ ಮಾಡ್ಯದ. 1ಕ್ಕ 2ಕ್ಕ ಮಾಡಿ 2ನ್ನ ಹಿಂಗ ಅದ್ರ ಜೊತೆ ಆಟ ಆಡಿ ಹಿಂಗೆಲ್ಲ ಮೈ ತುಂಬ ಹೊಲಸು ಮಾಡಿಕೊಂಡದ ಮಗು. ತಾಯಿ ರೊಟ್ಟಿ ಮಾಡಕತ್ತಾಳ. ಮೈ ತುಂಬ ಹೊಲಸು ಮಾಡ್ಕೊಂಡದ ಮಗು. 8,000 ಕಿಮ್ಮತ್ತಿನ ಸೀರೆ ಉಟ್ಕೊಂಡ ತಾಯಿ ರೊಟ್ಟಿ ಮಾಡಕತ್ತಾಳ. ಇಲ್ಲಿ ಮಗು ಆಡಾಕತ್ತದ. ಆಡುವ ಸಂದರ್ಭದೊಳಗ ಹೋಟೆಲ್ಗೆ ಹೋಗಿ ಚಹಾ ಕುಡಿದಿರುವಂತ ಅವರಪ್ಪ ಮನೆಗೆ ಬಂದ. ಈ ಹುಡುಗ ಮೈ ತುಂಬ ಎಲ್ಲ ಹೊಲಸು ಮಾಡ್ಕೊಂಡಿತ್ತಲ್ಲ, ಅವ್ರ ಅಪ್ಪನ ನೋಡ್ತದಿದು. ತಮ್ಮ ಅಪ್ಪ ನೋಡಿ ಅಪ್ಪ ಅಪ್ಪ ಸರಿ ಸರಿ ದೂರ ಸರಿ ತಂದಿ ಮುಡ್ಸೋಣಂಗಿಲ್ಲ.
ತಂದಿ ಮುಡ್ಸಲಿಲ್ಲ, ಹೆಣ್ತಿನ ಕರಿತಾನ, ಏಯ್ ಅಲಾ ಅಂತ ಕರೆದ. ಎಷ್ಟು ಚಂದ ಕರಿತಾರ. ಅಯ್ಯವ್ವ, ನಿಮ್ಮ ಕಡೆ ಹೆಂಗೆ ಕರಿತಾರ ಗೊತ್ತಿಲ್ಲ, ನಮ್ಮ ಕಡೆ ಭಾಳ ಚಂದ ಕರಿತಾರೆ. ಹಳ್ಳ್ಯಾಗ ತವ್ರ ಮನೆಗೆ ಹೆಸರು ಇಟ್ಟಿರ್ತಾರಲ್ಲ, ಇವು ಇರ್ತಾವ. ಏಯ್ ಅಲಾ ಅಂತ, ಅಲಾ ಅಲಾ ಬೆಲ್ಲ. ಈಕಿ ಶೀಟ್ಯಾಗಾದ್ರೆ ಬಹಳ ಸೂಕ್ಷ್ಮ ಕರಿತಾರೆ. ಶೀಟಾಗಿ ಹೆಣ್ಮಕ್ಳು ತಮ್ಮ ಗಂಡರಿಗೆ ಬಹಳ ಚಂದ ಮರ್ಯಾದೆ ಕೊಡ್ತಾರೆ. ರಾಮು ಖಮಾನ್ ಮಾರ್ಕೆಟಿಗೆ ಹೋಗೋಣವಿ, ಇವ ಬರ್ತೀನಂತನ. ಹಳ್ಳ್ಯಾಗ ಹಂಗಲ್ಲ. ಇವ ಕೂತನ ಏ ಅಂದ, ಏಕೆ ಅಂದ್ಲು. ನೋಡ್ವಾ ಇಲ್ಲಿ ಪಾರ ಏನ್ ಮಾಡ್ಕೊಂಡದ, ಕೂಸು ಹೊಲಸು ಮಾಡ್ಕೊಂಡದ. ಬಾ ಅಂದಗಳಿಂದ ಆ ತಾಯಿ, ರೊಟ್ಟಿ ಮಾಡುವಂತ ತಾಯಿ, 8,000 ರೂಪಾಯಿ ಕಿಮ್ಮತ್ತಿನ ಸೀರೆ ಹುಟ್ಟಿರುವಂತ ತಾಯಿ ಹೊರಗೆ ಓಡಿ ಬಂದು ನೋಡ್ತಾಳ. ಕೈ ತುಂಬ ಹಿಟ್ಟದ, ಹುಡುಗ ಹೊಲಸು ಮಾಡಿಕೊಂಡದ. ನಾನು 8,000 ರೂಪಾಯಿ ಸೀರೆ ಹುಟ್ಟಿನಿ, ಹುಡುಗನ ಎತ್ತಿನ ಮಲಿನವಾಗ್ತದೆ ಅನ್ನುವಂಥ ಭಾವ ಬರಲಿಲ್ಲ. ಅದನ್ನ ನೋಡಿ, ಅಯ್ಯೋ ಯಪ್ಪ ಯಪ್ಪ ಏನ್ ಮಾಡ್ಕೊಂಡೆ ಕಂದ ಅಂತ ತಿಳ್ಕೊಂಡು ಎತ್ತಿಕೊಂಡು ಹೋಗಿ ಬಚ್ಚಲ ದಂಡಿ ಮೇಲೆ ನಿಂದ್ರಿಸಿ, ಸ್ವಲ್ಪ ಬಿಸಿ ನೀರಿಂದ ಸ್ನಾನ ಮಾಡಿಸಿ, ಜಾನ್ಸನ್ಸ್ ಬೇಬಿ ಸಾಬೂನು ಹಚ್ಚಿ, ಪೌಡ್ರ್ ಹಚ್ಚಿ, ತುರುಬ ಕಟ್ಟಿ, ತುರುಬಕ್ಕೆ ರಬ್ಬರ್ ಹಾಕಿ, ಅದನ್ನ ಛತ್ರಿ ಬಿಟ್ಟಂಗ ಬಿಟ್ಟು, ಅದಕ್ಕೆ ಕಾಡಿಗೆ ಹಚ್ಚಿ, ಶೇಂಟು ಹೊಡೆದು ಚಲೋ ಬಟ್ಟಿ ಉಡ್ಸ್ಕೊಂಡು ಎತ್ತಿಕೊಂಡು ಬರ್ತಾಳೆ. ಇವ ಹೊರಗೆ ಕುಂತಿರ್ತಾನೆ. ಇವ ನೋಡ್ತಾನೆ, ಅಬ್ಬಪ್ಪಪ್ಪ ಬಂತಲ್ಲಿ ಹುಲಿ, ನಮ್ಮಪ್ಪ 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 ಅಂತ. ನೀವ ತಿಪ್ಪ ಆವಾಗ ನೀವನ್ ಮಗ ಹೋದಲ್ಲ. ಅದು ಕಾರಣ ತಾಯಿ ದೇವರು ಆಗ್ತಾಳೆ, ತಾಯಿ ದೇವರಾಗ್ತಾಳೆ. ಮಲಗಿ ನಿದ್ರೆ ಮಾಡುವಾಗ ನೋಡಿ ಕಾಪಾಡಿದವಳು ತಾಯಿಯಲ್ಲವೇ. ಕಾಡಿ ಕಾಡಿ ಬೇಡುವಾಗ, ಆಡಿ ಹಠವ ಮಾಡುವಾಗ, ಕಾಡಿ ಕಾಡಿ ಬೇಡುವಾಗ, ಆಡಿ ಹಠವ ಮಾಡುವಾಗ, ಬೇಡಿದ ಮೃಗ ನೀಡಿದವಳು ತಾಯಿಯಲ್ಲವೇ. ಬೇಡಿದ ಮೃತ ನೀಡಿದವಳು ತಾಯಿಯಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜೋಗಿ ಮಾಡಿದವಳು ತಾಯಿಯಲ್ಲವೇನೋ ತಮ್ಮ, ತಾಯಿಯಲ್ಲವೇ. ತಾಯಿಯಲ್ಲವೇನೋ ತಮ್ಮ, ತಾಯಿಯಲ್ಲವೇ. ನವಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟದಲ್ಲಿ ಗೆದ್ದು, ನವಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟದಲ್ಲಿ ಗೆದ್ದು, ಸಾವು ನೋವು ಸಹಿಸಿದವಳು ತಾಯಿಯಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜೋಗಿ ಮಾಡಿದವಳು ತಾಯಿಯಲ್ಲವೇನೋ ತಮ್ಮ, ತಾಯಿಯಲ್ಲವೇ. ತಾಯಿಯಲ್ಲವೇನೋ ತಮ್ಮ, ತಾಯಿಯಲ್ಲವೇನೋ ತಮ್ಮ, ತಾಯಿಯಲ್ಲವೇ. 9 ತಿಂಗಳು ಹೊತ್ತು ಹೆತ್ತು ಮುತ್ತಿಟ್ಟು ತುತ್ತಿಟ್ಟು ಕರಳನ್ನು ಕತ್ತರಿಸಿ ಹಡೆದ ಜನ್ಮ ಕೊಟ್ಟ ತಾಯಿಗಿಂತಲೂ ದೊಡ್ಡ ದೇವರಿಲ್ಲ ಎನ್ನುವಂಥ ಸಂದೇಶ ಹಜರತ್ ಇಮಾಮ ಸಾಹೇಬನಿಗೆ ಎಲ್ಲಿಲ್ಲದ ಆನಂದವಾಗ್ಯದ. ಮಗು ಬೆಳೆಯುತ್ತಿರುವಾಗ 1, 2, 3, 4 ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಶರೀಫ ಬೆಳೆಯುತ್ತಿರುವಾಗ ತಂದೆಯಾಗಿರುವಂಥ ಇಮಾಮ್ ಸಾಹೇಬ ಮಗುವನ್ನ ಮಠಕ್ಕೆ ಕರ್ಕೊಂಡು ಹೋಗ್ತಿದ್ದ, ಅಲ್ಲಿ ದರ್ಗಾಕ್ಕೆ ಕರ್ಕೊಂಡು ಹೋಗ್ತಿದ್ದ. ನಮಾಜಿನ ಜೊತೆ ನಮಾಜು ಆಗ್ತಿತ್ತು, ಗುರುವಿನ ಭೇಟಿ ಆಗ್ತಿತ್ತು. ಪ್ರಭುಲಿಂಗ ಲೀಲೆ ಪ್ರವಚನವನ್ನ ಕಲ್ಮಠದ ಮಹಾಸ್ವಾಮಿಗಳಾದ ಮಲ್ಲಿಕಾರ್ಜುನ ಸ್ವಾಮಿಗಳು ಪ್ರಭುಲಿಂಗ ಲೀಲೆ ಪ್ರವಚನ ಹೇಳುವುದನ್ನ ಕೇಳಿ 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 ಶರೀಫ ಅಂತಾನ 18 ಪುರಾಣ ನನ್ನ ಬಗಲಾಗ ಪ್ರಭುಲಿಂಗ ಲೀಲ ನನ್ನ ತಲೆಮ್ಯಾಗ ಅಂದಿದ್ದು ಇದಕ್ಕನ್ನೇ. 4 ವರ್ಷದ ಮಗ, ಅದಕ್ಕೆ ಮಕ್ಕಳಿಗೆ ಒಳ್ಳೆಯದನ್ನ ಹೇಳಬೇಕನ್ನೋದು ಇದಕ್ಕೆ. 4 ವರ್ಷದ ಮಗುವನ್ನ ಪ್ರೀತಿಯಿಂದ, ಅಕ್ಕರೆಯಿಂದ, ಮಮತೆಯಿಂದ, ವಾತ್ಸಲ್ಯದಿಂದ ಗುರುವಿನ ಸಂಘದಲ್ಲಿ ಬೆಳೆಸಿದ ಹಜರತ್ ಇಮಾಮ್ ಸಾಹೇಬ ಬೆಳೆಯುತ್ತಿರುವಂಥ ಸಂದರ್ಭದೊಳಗ ಶರೀಫ ಬಲು ಚೂಟಿ, ಬಲುಘಾಟಿ ಹುಡುಗ. ದೂರ ದೃಷ್ಟಿನೂ ಬಹಳ ಚಲೋ ಇತ್ತು. ಹುಡುಗರೊಡನೆ ಆಡಲು ಹೋಗ್ತಾನೆ. ಗುರುವಿನ ಆಶೀರ್ವಾದದಿಂದ, ದೈವದ ಆಶೀರ್ವಾದದಿಂದ ಕೆಲವಾರು ದಿವಸಗಳ ಕಾಲ ಕಳೆಯುತ್ತಿರುವಾಗ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಶರೀಫ ತಂದೆ ತಾಯಿಗಳು ಮಗನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು. ಗಾಂಟಿ ಶಾಲೆ ಅಂತಿದ್ದು ಆಗಿನ ಕಾಲಕ್ಕೆಲ್ಲ ಗಾಂಟಿ ಶಾಲೆಗಳು. 18, 19ನೇ ಶತಮಾನದಲ್ಲಿ ಇವತ್ತಿಗೂ ಕೆಲವೊಬ್ಬರ ಸರ್ ನಿಮ್ಮಂತ ಕರೀತಾರೆ, ಅಡ್ಡ ಹೆಸರು ದಾಸೋಹ ಮನೆ, ದಾಸೋಹ ಮಠ ಅಂತ ಏನೈತಲ್ಲ. ಇವತ್ತು ನಾವೇನಾದರೂ ಲಿಂಗವಂತರು, ಲಿಂಗಾಯತರು 4 ಅಕ್ಷರ ಕಲ್ತೀವಿ, ಚಲೋ ಬಟ್ಟಿ ಹುಟ್ಟಿವಂದ್ರೆ ಅನೇಕ ಜನ ಪುಣ್ಯಾತ್ಮ ಕಾರಣ ನಮಗೆ. ವಾರದ ಮಲ್ಲಪ್ಪನವರು
ಸೊಲ್ಲಾಪುರಿನ ವಾರದ ಮಲ್ಲಪ್ಪನವರು, ಶಿರಸಂಗಿ ಲಿಂಗರಾಜ ದೇಸಾಯಿಯವರು, ಅರಟಾಳ್ ರುದ್ರಗೌಡರು, ನಿಮ್ಮ ಬಾಗಲಕೋಟೆ ಸಮೀಪದ ರಕ್ಕಸಿಗೆಯ ಶಂಕರಲಿಂಗ ದೇಸಾಯಿಯವರು, ನಿಮ್ಮ ಆಲಮೇಲದ ದೇಶಮುಖದ ಮನೆತನ. ಆಗಿನ ಕಾಲಕ್ಕೆಲ್ಲ ಉಚಿತವಾಗಿ ವಿದ್ಯೆಯನ್ನ ಅನ್ನವನ್ನು ಕೊಟ್ಟಂತ ನಮ್ಮ ಹಿಂದೂ ವೀರ ಶೈವ ಸನಾತನ ಧರ್ಮದ ಧುರೀಣರವಾಗೆಲ್ಲ ಗಡಿಗೆ ಚೆನ್ನಪ್ಪ ಸೌಕಾರರು, ತದನಂತರ ಹಾನಗಲ ಕುಮಾರ ಶಿವಯೋಗಿಗಳು, ಅಕ್ಷರ ಕ್ರಾಂತಿ ಪುರುಷ ಬಂಥನಾಳದ ಬಸವಲಿಂಗ ಶಿವಯೋಗಿಗಳು, ಒಬ್ಬ ಬರೀ ಬಾಂಬೆದೊಳಗೆ ವೇಶ್ಯಾವಾಟಿಕೆಯನ್ನ ಮಾಡಿರುವಂಥ ಒಬ್ಬ ಹೆಣ್ಣುಮಗಳು, ಬಾಂಬೆದೊಳಗೆ ವೇಶ್ಯಾವಟಿಕೆಯನ್ನು ಮಾಡಿ ಮುಪ್ಪಿನ ಕಲಕ ಬಂದು ತಾನು ದುಡ್ದ ಸಂಪತ್ತನ್ನೆಲ್ಲ ಬಂಥನಾಳ ಶಿವಯೋಗಿಗಳು ದಾಸೋಗ ಕೊಡ್ತಾಳ. ನನ್ನ ಶರೀರ ಮುಪ್ಪಾಗೈತಿ, ನನಗೇನು ಬೇಡ, ನಾ ಗಳಿಸಿದ ರೊಕ್ಕ ಸಮಾಜದಾಗ ಯಾವ ಬಡ ಮಕ್ಕಳು ಅದಾರ, ಬಡ ಮಕ್ಕಳ ವಿದ್ಯಾರ್ಜನೆಗಾಗಲಿ ಅಂತ ತಿಳ್ಕೊಂಡು ಬಂಥನಾಳ ಶಿವಯೋಗಿಗಳು ಕೊಟ್ಟಂತ ಒಬ್ಬ ವೇಷ ಇವತ್ತೆ ದೇವತೆಯಲ್ಲೂ ಸಮಾಜದಾಗ ಯಾರು ಕೊಡ್ತಾರ ಅವರು ದೊಡ್ಡವರಾಗ್ಯಾರ. ಈ ಜಗತ್ತಿನಾಗ ಕೊಟ್ಟವರು ದೊಡ್ಡವರಾಗ್ಯಾರ, ತಗೊಂಡಾವ್ ಯಾವತ್ತೂ ದೊಡ್ಡವಾಗಿಲ್ಲ. ಅಂಗನವಾಡಿಗೆ ಕಸ ಬೆಳೀತಕ್ಕಂಥ ಹುಚ್ಚಮ್ಮನತಕ್ಕಂಥ ಹೆಣ್ಮಗಳು ಮೊನ್ನೆ 4 ಎಕರೆ ಹೊಲ, ನಮ್ಮೂರು ಹುಡುಗರು ಸಾಲಿ ಕಲಿಯಕ್ಕೆ ದೂರ ಹೋಗ್ತಾವ, ನಾನು ಹೊಲ ತಗೋರಿ, ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಹೊಲವನ್ನ ಸರ್ಕಾರಿ ಶಾಲೆಗೆ ದಾನ ಕೊಟ್ಲು. ಹಾಜಬ್ ಅನ್ನತಕ್ಕಂಥ ಇಸ್ಲಾಂ ಧರ್ಮದ ವ್ಯಾಪಾರಿ ಪದ್ಮಶ್ರೀ ಪ್ರಶಸ್ತಿ ಪಡೆದ. ಪದ್ಮಶ್ರೀ ಯಾಕೆ ದಾನ ಮಾಡಿದ್ದಕ್ಕ, ಅದಕ್ಕ ದಾನ ಮಾಡಬೇಕಂತ, ದಾನ ಧರ್ಮ ಇದೆಲ್ಲ ದಾಸೋಹ ನಡೀತದಲ್ಲ. ದಾನ ಯಾಕೆ ಮಾಡ್ಬೇಕಂದ್ರ ನಾವು ಮಾಡಿದ ಪುಣ್ಯ ನಮಗಿರ್ತದ. ನಾಳೆ ಮಕ್ಕಳು ನಮ್ಮ ರೊಕ್ಕ ನಮ್ಮ ಆಸ್ತಿ ಉಳಿಸ್ತಾವ ಅನ್ನೋದು ಗ್ಯಾರಂಟಿ ಇಲ್ಲ. ಮುಪ್ಪಿನ ಕಲ್ಕ ನಮ್ಮನ್ನು ಒದ್ದು ಹೊರಗಾಗ್ತಾವ. ಇವತ್ತು ನೋಡ್ರಿ ನೀವೆಲ್ಲ ಕಡೆ ದೊಡ್ಡ ದೊಡ್ಡ ಬೆಂಗಳೂರು ಬೆಳಗಾವಿ ಅನ್ನತಕ್ಕಂಥ ದೊಡ್ಡ ದೊಡ್ಡ ನಗರ ಮಹಾನಗರಗಳಲ್ಲಿ ವಯಸ್ಸಾಗಿರುವಂಥ ತಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಯಾರ. ಯಾರು ಸೇರಿಸ್ಯಾರ? ಹೆಬ್ಬಟ್ಟಿನ ಮನುಷ್ಯ ಒಕ್ಕಲ್ತನ ಮಾಡವಲ್ಲ. ಇವ್ರೇನದಾರಲ್ಲ ಪುಣ್ಯಾತ್ಮರು, ಡಾಕ್ಟ್ರು, ಇಂಜಿನಿಯರು, ಏನು ಉನ್ನತ ಪದವಿಗಳದ ಆ ಪುಣ್ಯಾತ್ಮರು ಜನ್ಮ ಕೊಟ್ಟ ತಂದೆ ತಾಯಿಗೆ ತುತ್ತು ಅನ್ನ ಹಾಕವಲ್ರು, ಒಂದು ಅನ್ನ ಹಾಕವಲ್ರು. ಇವು ತಂದೆ ತಾಯಿನ ದಿಮಾಕಿನವ ಇರ್ತಾವ, ಇವು ದಿಮಾಕಿನವ. ಒಕ್ಕಲ್ತನ ಮಾಡೋ ಮಗನ ಮೇಲೆ ಜೀವ ಇರಂಗಿಲ್ಲ, ಇವು ನೌಕರಿ ಮಾಡೋನ್ ಮೇಲೆ. ನಾನು ಒಂದು ಮನೆಗೆ ಹೋಗಿದ್ದೆ ಮೊನ್ನೆ ಊಟಕ್ಕೆ, ಎಷ್ಟು ಮಂದಿ ಮಕ್ಕಳು, 3 ಅದಾರ. ಹಿರಿಯ ಮಗ ಏನ್ ಮಾಡ್ತಾನ, ಆತ ಅಮೇರಿಕದಾಗ ಅದನ್ನ, ಯವ್ವ ಚಲೋ ಬಿಟ್ಟು. ಎರಡನೇ ಮಗ ಡಾಕ್ಟರ್ ಅದನ್ನ, ಎಲ್ಲಿ ಧಾರವಾಡದಾಗ, ಯವ್ವ ಚಲೋ ಬಿಡು. 3ನೇ ಮಗ ಇಲ್ಲೇ ಒಕ್ಕಲ್ತನ ಮಾಡ್ದೈತಿ. ಅನ್ನ ಹಾಕಾರ ಆಕಿಗೆ, ಇದು ಇಲ್ಲೇ ಒಕ್ಕಲ್ತನ ಮಾಡ್ತೈತಿ. ಮಗುನೇ ಶಿಮಳ ತೆಗೆದಂಗೆ ಹೇಳಿದ್ಲು, ಚಲೋ ಬಿಡಿ, ಬುದ್ಧಿ ಚಲೋ ಐತಿ ನಂದು. ಇವು ಯಾರೋ ಮೊಮ್ಮಕ್ಕಳು, ಒಕ್ಕಲ್ತನ ಮಾಡೋರು ಮಕ್ಕಳು. ಅವು ಕೋಟಕ್ಕೆ ಮತ್ತೊಂದು ಹುಡುಗ ಅದೇ ಅತ್ತ ನನ್ನ ಹಿರಿಯ ಮೊಮ್ಮಗ. ಇವು ಕುಪ್ಪಣ ಇಲ್ಲ. ಕೆಲವೊಂದು ಬಹಳ ಹೆಮ್ಮೆಂದು ಹೇಳ್ತಾವ, ಏನವ ನಿನ್ನ ಮಗ ಏನ್ ಮಾಡ್ತಾನ? ನನ್ನ ಮಗ ದೆಹಲಿಯಾಗಿರ್ತ, ಯವ್ವ ದೆಹಲಿಯಾಗ ಏನ್ ಮಾಡ್ತಾನ? ರಾಷ್ಟ್ರಪತಿ ಭವನದಾಗಿರ್ತಾನೆ. ಅಪ್ಪ ಯವ್ವ ಪುಣ್ಯ ಮಾಡಿದ ಹುಡಿ. ರಾಷ್ಟ್ರಪತಿ ಭವನದಾಗ ಏನ್ ಮಾಡ್ತಾನ? ಕಸ ಹೊಡಿತಾನ ಅಂತದು. ಒಟ್ಟ ನೌಕರಿ ಇದ್ರು ಸಾಕು, ನೌಕರಿ ಒಕ್ಕಂಬಿಟ್ಟದ ತಲೆಯಾಗ. ಇತ್ತೀಚೆಗಂತದ್ದು ಮೈಂಡ್ ಸೆಟ್ ಆಗಿಬಿಟ್ಟೈತೆ. ಮಕ್ಕಳಿಗೆ ಸಂಸ್ಕಾರ, ವಿದ್ಯೆಯ ಅಭ್ಯಾಸವನ್ನ ಮಾಡಿಕೊಡ್ಬೇಕು ಮಕ್ಕಳಿಗೆ. ಮಗ